ಹಾಯ್ ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅವರ ಎಕ್ಸಾಮ್ ಆಯಿತು. ಹಾಗೆ ಅದರ ಕೀ ಆನ್ಸರನ್ನು ಕೂಡ ಬಿಟ್ಟಿದ್ದಾರೆ. ಆದರೆ ಹೊಸದಾಗಿ ಬರೆದಿರುವಂತಹ ಎಷ್ಟೋ ಆಸ್ಪಿರೆಂಟ್ಸ್ಗಳಿಗೆ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಸೊ ಅದಕ್ಕೆ ಅವರ ಕನ್ಫ್ಯೂಷನ್ ದೂರ ಮಾಡೋದಕ್ಕೋಸ್ಕರ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ಈ ಎಕ್ಸಾಮ್ನ ಕಟ್ ಆಫ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಮೊದಲು ಈ ವಿಡಿಯೋವನ್ನು ಪೂರ್ತಿ ನೋಡಿ, ನಂತರ ಆ ಕಟ್ ಆಫನ್ನು ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಇವಾಗ ಉದಾಹರಣೆಗೆ ನಿಮಗೆ 100 ಕ್ವಶನ್ ಕೊಟ್ಟಿದ್ದಾರೆ ಅಲ್ವಾ ಎಕ್ಸಾಮಲ್ಲಿ. ಅದರಲ್ಲಿ ನೀವು ಈ ಆಪ್ಷನ್ ಅಂದರೆ ಅಟೆಂಡ್ ಮಾಡದೇ ಇರುವಂಥದ್ದು ಒಟ್ಟು 20 ಕ್ವಶನ್ ಇದೆ ಅಂತ ಅಂದ್ಕೊಳ್ಳಿ. ಹಾಗೆ ನೀವು ಅಟೆಂಡ್ ಮಾಡಿರುವಂಥ ಕ್ವಶನ್ ಒಟ್ಟು 80 ಕ್ವಶನ್ ಅಂತ ಅಂದ್ಕೊಳ್ಳಿ. ಸೊ 80 + 20 100 ಆಗೋಯಿತು. ಸೊ ಆನ್ಸರ್ ಮಾಡಿರುವಂಥದ್ದು 20 ಕ್ವಶನ್, ಆನ್ಸರ್ ಮಾಡಿರುವಂಥದ್ದು 80 ಕ್ವಶನ್. ಇವಾಗ ಈ 80 ಕ್ವಶನಲ್ಲಿ ನೀವು ಸರಿಯಾಗಿ ಮಾಡಿರುವಂಥದ್ದು 45 ಕ್ವಶನ್ ಅಂದ್ಕೊಳ್ಳಿ. ಸೊ ಸರಿಯಾದ ಕ್ವಶನ್ 45 ಆದರೆ ತಪ್ಪು ಕ್ವಶನ್ ಎಷ್ಟಾಗುತ್ತೆ? 35 ಆಗುತ್ತೆ. 80 - 45 ಮಾಡಿದರೆ 35 ಆಗುತ್ತೆ. ಸೊ 35 ತಪ್ಪಾಗಿದೆ, 45 ಸರಿಯಾಗಿದೆ. ಸೊ ಇವಾಗ ನೀವು ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 45 ಸರಿ ಅಲ್ವಾ? ಹಾಗೆ ನೆಗೆಟಿವನ್ನು ಪ್ರತಿಯೊಂದು ಕ್ವಶನ್ನು ನೀವು ಯಾವುದು ಅಟೆಂಡ್ ಮಾಡಿದ್ರಿ ಅಂಥ ಕ್ವಶನಿಗೆ 0.25 ಕಟ್ಟಾಗುತ್ತೆ. ಇಲ್ಲಿ ತಗೊಂಡ್ರೆ 35 × 0.25 ಪ್ರತಿಯೊಂದು ಕ್ವಶನಿಗೆ 0.25 ಕಟ್ಟಾಗುತ್ತೆ. ಒಟ್ಟು 35 ಕ್ವಶನಿಗೆ 8.75 ಆಗುತ್ತೆ. 35 × 0.25 ಮಾಡಿದರೆ 8.75 ಆಗುತ್ತೆ. ಸೊ ನೀವು 45ರಲ್ಲಿ 8.75 ಮಾಡಿದರೆ ಎಷ್ಟು ಉತ್ತರ ಬರುತ್ತೆ ಅಂದರೆ 36.25 ಬರುತ್ತೆ. ಸೊ ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ ಅಂದರೆ 36.25 ಆಗುತ್ತೆ. ಈ ರೀತಿ ನಿಮ್ಮ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ನನ್ನ ಕಟ್ ಆಫ್ ವಿಡಿಯೋಲ್ಲಿ ನಾನು ಹೇಳಿರುವ ಮಾರ್ಕ್ಸ್ಗಿಂತ ±5 ಬಂದಿದ್ರೂ ಕೂಡ ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರ್ದೆಲ್ಲ ಈ ಎಕ್ಸಾಮ್ ಸರಿಯಾಗಿಲ್ಲ ಡಿಸಪಾಯಿಂಟ್ ಆಗಬೇಡಿ. ಇನ್ನೂ ನಿಮಗೆ ಸಾಕಷ್ಟು ಎಕ್ಸಾಮ್ಗಳು ಬರ್ತಾ ಇದೆ ಅಪ್ಕಮಿಂಗ್. ಸೊ ಅದರಲ್ಲಿ DAR ಎಕ್ಸಾಮ್ ಕೂಡ ಇದೆ ಮುಂದಿನ ತಿಂಗಳು. ಸೊ ಅದಕ್ಕೆ ಇನ್ನೂ ಥರೋವಾಗಿ ಓದೋದಕ್ಕೆ ಶುರು ಮಾಡಿ. ಸೊ ನೀವಿಲ್ಲಿ ರಿಗ್ರೆಟ್ ಮಾಡ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ. ಸೊ ಇದನ್ನು ಚಾಲೆಂಜ್ ಆಗಿ ತಗೊಂಡು ಮುಂದೆ ಬರಬೇಕಾಗುತ್ತೆ. ಈ ಚಾನಲಲ್ಲಿ ನಾನು ಮಾಡಿರುವಂತಹ ಕರೆಂಟ್ ಅಫೇರ್ಸ್ ವೀಡಿಯೋಸ್ಗಳನ್ನು ದಯವಿಟ್ಟು ನೋಡಿ. ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇತ್ತೀಚೆಗೆ ಎಕ್ಸಾಮಲ್ಲಿಯೂ ಬಂದಿತ್ತು, HK ರೀಜನ್ ಎಕ್ಸಾಮಲ್ಲೂ ಬಂದಿತ್ತು. ಬಟ್ ಅಟ್ಲೀಸ್ಟ್ ಡೈರೆಕ್ಟ್ ಕ್ವಶನ್ ಬಂದಿಲ್ಲ ಅಂದರೂ ಎಲಿಮಿನೇಟ್ ಮಾಡೋಕ್ಕೆ ಆ ರೀತಿ ಆದರೂ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ವೀಡಿಯೋಸನ್ನು ನೋಡಿ ಅಂತ ಹೇಳ್ತೀನಿ. ಹಾಗೆ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.